ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ ಹೇರ್ ಆಯಿಲಿಂಗ್ ಜೊತೆಗೆ ಆ್ಯಂಡ್ ನನ್ನ ವಿಚಿತ್ರವಾಗಿರೋದು ಟ್ರಾನ್ಸಾಕ್ಷನ್ ಜೊತೆ. ಇನ್ನು ಎಷ್ಟೊಂದು ಜನ ಎಷ್ಟು ಚೆನ್ನಾಗಿರೋ ಟ್ರಾನ್ಸಾಕ್ಷನ್ಸ್ ವಿಡಿಯೋ ಮಾಡ್ತಾರೆ, ಬಟ್ ಅದು ನನ್ನ ಕೈಲಿ ಆಗೋದೇ ಇಲ್ಲ. ನಾವು ಜನರಲಿ ಫ್ರೈಡೇ, ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇ ಬಿಸಿ ಇರ್ತೀವಿ, ಬಿಕಾಸ್ ಅವತ್ತಿನ ದಿವಸ ಜಾಸ್ತಿನೇ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಯಾಕೆಂದ್ರೆ ಅದು ಹಾಲಿಡೇ ಡೇಸ್. ಸೊ ನೀವು ಬಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಒಂದು PR ಪ್ಯಾಕೇಜ್ ರಿಸೀವ್ ಆಯಿತು. ಅದರಲ್ಲಿ ಸೆರಾಮಿಕ್ ಕ್ರಾಕರೀಸ್ ಇದೆ. ಹಂಗೆ ಫ್ರೀ ಕೂತಿದ್ದೆ, ರೀಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಅವಾಗ ಏನೋ ಬೆಕ್ಗಳು ಫೋಟೋ ವಿಡಿಯೋಸ್ ಬಂತು. ಸೊ ನನಗೆ ಇದಕ್ಕಿಂತಾಗ ನನ್ನ ತಮ್ಮನ ನೆನ್ಪು ಬಂತು ಅಂತ ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಅವ್ನು ಮುದ್ದಾಡ್ತಾ ಇದ್ದೀನಿ. ಇವಂದು ಹೆಂಗೆ ಅಂದರೆ ಸ್ವಲ್ಪ ಹೊತ್ತು ನನ್ನ ತಡ್ಕೊಂತಾನೆ, ಮುತ್ತು ಕೊಡಿಸ್ಕೊಂತಾನೆ, ನಾನು ಹಿಡ್ಕೊಂತೀನಿ, ಅದನ್ನೆಲ್ಲ ಮಾಡಿಸ್ಕೊಂತಾನೆ. ಬಟ್ ಲಾಸ್ಟ್ ನಾನು ಕಚ್ಬಿಟ್ಟೆ ಹೋಗೋದು. ಟೀ ಮಾಡಿದ್ರು, ಟೀ ಕುಡಿದೆ. ಪಕ್ಕದಲ್ಲಿ ನನ್ನ ತಮ್ಮನ ಬುಕ್ ಇತ್ತು, ಅದನ್ನ ನೋಡಿದೆ. ಓಲ್ಡ್ ಡೇಸ್ ನನ್ನ ಬಂದ್ಬಿಡ್ತು, ಅದಕ್ಕೆ ಹಾಗೆ ಮುಚ್ಚಿಬಿಟ್ಟು ಇಟ್ಬಿಟ್ಟೆ. ವಾಚ್ಗೆ ಒಂದು ಟ್ರೀಟ್ ತಿನ್ನಿಸ್ಬಿಟ್ಟು ನಾನು ಸ್ಟುಡಿಯೋಗೆ ಬಂದು ಕೈಂಡ್ ಆಫ್ ನಾನು ಟ್ರೀಟ್ ಕುಡಿದೆ. ಸ್ಟಾಕ್ ಆರ್ಡರ್ ಮಾಡಬೇಕಾಯ್ತು, ಬೇಗ ಬೇಗ ಲಿಸ್ಟ್ ಮಾಡಿದೆ. ನಾನು ಗಿಸ್ಮೋ ಆರಿಕಾ ಟಾಟೂ ಸಪ್ಲೈ ಇಂದಾನೆ ಆರ್ಡರ್ ತರಿಸೋದು. ಸ್ಯಾಂಪಲ್ ಪೀಸ್ ಆಸ್ ಅ ಫ್ರೀ ಆರ್ ಆಂಬರ್ದು ಏಂಡಿ ಆಯಿಂಟ್ಮೆಂಟ್ ಕಳಿಸಿದ್ದಾರೆ ನನಗೆ. ಸ್ಟಾಕ್ ನ ಆರ್ಗನೈಸ್ ಮಾಡಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಮೂವಿಗೆ. ಮೂವಿ ಯಾವುದು ಅಂದ್ರೆ ಧುರಂಧರ್ ಮೂವಿ, ಹಿಂದಿ ಮೂವಿ. ಬೇಗ ಬೇಗ ರೆಡಿ ಆಗಿ ನಾನು ಬಂದೆ PVR ಗ್ಲೋಬಲ್ ಮಾಲ್. ನಮ್ಮ ಮನೆ ಅಂದ ಇದು ಸ್ವಲ್ಪ ಹತ್ರನೇ ಇದೆ ಅಂಡ್ PVR ಆಬ್ವಿಯಸ್ಲಿ ಸೀಟ್ಸ್ ಎಲ್ಲ ಕಂಫರ್ಟೇಬಲ್ ಇರುತ್ತೆ. ಸ್ಟುಡಿಯೋ ಅಂಡ್ ಮನೆ ಬಿಟ್ಬಿಟ್ಟು ನಾನೇನಾದ್ರೂ ಆಚೆ ಬಂದ್ರೆ ನನ್ನ ಕಾಲ್ ಹೆಜ್ಜೆನ ಆಚೆ ಇಟ್ಟು ನಾನು ತಿಂದಂಗಿರ್ತೀನ. ಚೋಲೆ ಬಟ್ರ್ ತಿಂದೆ ಅಂಡ್ ಟೀ ಕುಡಿದೆ. ಬಟ್ ಬೇಜಾರು ಏನಾಯ್ತು ಅಂದ್ರೆ 10 ಗಂಟೆಗಿತ್ತು, ಆಲ್ಮೋಸ್ಟ್ 10:30 ಮಾಡಿದ್ರು ಸ್ಟಾರ್ಟ್ ಮಾಡೋದಲ್ಲಿ. ಯಾಕೆಂದ್ರೆ ಮೂವಿ ಆಲ್ರೆಡಿ 3.5 hours ಮೂವಿ. ಅರ್ಧ ಗಂಟೆ ಹಂಗೆ ಲೇಟ್ ಆಗೋಯ್ತು. ರಾತ್ರಿ ಮನೆಗೆ ಹೋಗೋದು ನಾವು 2:15 ಆಗೋಯ್ತು. ಇನ್ನ ಸಾಲದಿತ್ತು ಅಂತ ನಾನು ಕೋಲ್ಡ್ ಡ್ರಿಂಕ್